ನಿರ್ಮಾಣ ಆಗ್ಬೇಕು ಅಂದ್ರೆ ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ನಿಜವಾಗಿ ಅದನ್ನ ನೋಡೋರು ಮಾತ್ರ ಗೊತ್ತಾಗುತ್ತೆ. ಯಾಕೆಂದ್ರೆ ನಾನು ಮೂರ್ತಿಯವ್ರನ್ನ ತುಂಬಾ ಹತ್ರದಿಂದ ನೋಡಿದೀನಿ. ಮಗನ ಒಂದು ಆಸೆಯನ್ನ ಸಿನಿಮಾವನ್ನಾಗಿ ಮಾಡ್ತಕ್ಕಂಥ ಒಂದು ತಂದೆಯ ಪ್ರಯತ್ನ ಇದೆಯಲ್ಲ, ನಿಜವಾಗಿ ಅವ್ರದೇ ಒಂದು ಸ್ಟೋರಿ ಹಾಕೊಂಡು ಫಿಲಮ್ ತೆಗಿಬಹುದು, ಅಷ್ಟು ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಅದು ನನಗೆ ಗೊತ್ತು. ಈ ವಿಷಯದಲ್ಲಿ ಏನ್ ನಾನ್ ಪೋಲಿ ಇದೆಯಾ, ಇದರಲ್ಲಿ ಯಶವಂತ್ ಅವರ ಒಂದು ಸಾಹಸವನ್ನು ನಿಜವಾಗಿ ಮೆಚ್ಚಬೇಕು. ಯಾಕೆಂದ್ರೆ ಅವ್ರದೇ ಕತೆ, ಅವ್ರದೇ ನಿರ್ದೇಶನ, ಅವರೇ ನಾಯಕ ನಟ. ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಉಪೇಂದ್ರ ಅವರು, ಕಾಶಿನಾಥ್ ಅವರು ಆ ಒಂದು ಸಾಲಿನಲ್ಲಿ ನಮ್ಮ ಯಶವಂತ್ ನಿಜವಾಗಿ ನಿಲ್ತಾರೆ. ಈ ಒಂದು ಸಾಂಗ್ಗಳನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಅನ್ಸ್ಬಿಡ್ತೀವಿ, ಈಗಾಗಲೇ ಅವರು ನಿಜವಾಗಿ ಗೆದ್ದಿದ್ದಾರೆ ಅಂತ ಅನ್ಸುತ್ತೆ ನನಗಾದ್ರು. ನಾನು ಕೂಡ ಹವ್ಯಾಸಿ ಕಲಾವಿದ. ಚಲನಚಿತ್ರಗಳು, ಧಾರಾವಾಹಿಗಳು, ನಾಟಕ ಈ ರೀತಿ ನಾವು ಬಿಡುವು ಸಿಕ್ಕಾಗ ನಾವು ಅಭಿನಯಿಸ್ತೇವೆ. ಅದು ನಿಜವಾಗಿ ಅವರ ಒಂದು ಈ ಚಿತ್ರ, ಈ ಸಾಂಗ್ಗಳು ನೋಡ್ತಾ ಇದ್ರೆ ಎಷ್ಟೋ ಹಲವಾರು ಸಿನಿಮಾಗಳನ್ನ ಮಾಡಿರ್ತಕ್ಕಂಥ ಒಂದು ಅನುಭವ ಅವ್ರಿಗೆ ಕಾಣ್ತಾ ಇದೆ. ನಿಜವಾಗಿ ಸಾಂಗ್ಗಳು ನಮ್ಮ ನಾವು ಇಂದಿನ 90s ಅಲ್ಲಿ ಅಥವಾ 80s ಅಲ್ಲಿ ನೋಡ್ತಾ ಇದೀವಿ, ಆ ರೀತಿ ಸಾಂಗ್ಗಳಿಗಿಂತ ಹೆಚ್ಚಾಗಿ ಇವತ್ತಿನ ಹುಡುಗರು, ಯುವ ಜನಾಂಗ ಏನಿದೆ ಅವರ ಒಂದು ಮನಸ್ಸನ್ನು ಮುಟ್ತಕ್ಕಂಥ ಸಾಂಗ್ ಮಾಡಿದ್ದಾರೆ. ನಿಜವಾಗಿಯೂ ಇದು ಅಪ್ರಿಷಿಯೇಟ್ ಮಾಡುವಂತ ವಿಷಯ. ಇದು ಅವರಿಗೆ ಯಶಸ್ಸಾಗಲಿ. ಅವ್ರ ಆಲ್ರೆಡಿ ಅವ್ರ ಹೆಸರು ಸೇರ್ಕೊಂಡ್ಬಿಟ್ಟಿದೆ, ಯಶ ಅನ್ನೋದು ಸೇರ್ಕೊಂಡ್ಬಿಟ್ಟಿದೆ. ಖಂಡಿತ ಅವ್ರಿಗೆ ಯಶಸ್ಸು ಸಿಗ್ಲಿ. ಯಶವಂತ್ ಅವರು, ಸ್ನೇಹಿತರು ಮೋಹನ್ ಎಲ್ಲ ಸೇರ್ಕೊಂಡು ಮಾಡುವಂಥ ಈ ಸಿನಿಮಾ ನೋಡಿದ್ದೀವಿ, ಕೇಳಿದ್ದೀವಿ. ದಯವಿಟ್ಟು ಪ್ರತಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಸಾಂಗ್ಸು. ನಾವು ಕಲಿಯೋ ಪ್ರಕಾರ ತುಂಬ ಶ್ರಮಪಟ್ಟು ಕಾಲೇಜ್ ಡೇಸಿಂದನೂ ಮಾಡ್ತಿದ್ದಾರೆ. ಕಾಲೇಜಿನ ಕನಸು, ಗ್ರೂಪಿನ ಕನಸು ತುಂಬ ಸತಿ ಬಂದು ಡಿಸ್ಕಸ್ ಮಾಡಿದ್ದು ಉಂಟು ನಮ್ಮ ಜೊತೆ. ನಾನು ಈಗ ಮಾಡೋಣ, ಆಗ ಮಾಡೋಣ ಅಂತ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಾನು ಹೇಳೋದಿಷ್ಟೇ, ಬೇಗ ರಿಲೀಸ್ ಆಗಲಿ, ತುಂಬ ಚೆನ್ನಾಗಿ ಓಡಲಿ. ಧನ್ಯವಾದಗಳು ಅಂತ ಹೇಳ್ಕೊಳ್ಳೋದ್ರೆ ಕನ್ನಡಿಗರಾಗ ಸಾಧ್ಯ ಇಲ್ಲ. ಕನ್ನಡವನ್ನ, ಕನ್ನಡತನವನ್ನ ಉಳಿಸ್ಬೇಕಾದ್ರೆ ಭಾಷೆಯನ್ನ, ಕನ್ನಡ ಸಾಹಿತ್ಯವನ್ನ ಬೆಳೆಸಬೇಕು, ನಾವು ಅದನ್ನ ಉಳಿಸ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ತೆಗೆದುಕೊಂಡಾಗ ಸಿನಿಮಾ ಮಾಧ್ಯಮವೂ ಒಂದು. ಆ ಸಿನಿಮಾ ಮಾಧ್ಯಮದ ಮುಖಾಂತರ ಕನ್ನಡವನ್ನ ಕನ್ನಡಿಗರಿಗೆ ತಲುಪಿಸುವುದಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾವು ಇತಿಹಾಸದ ಪೂರ್ತಿ ನೋಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಒಂದು ಪೂರಕ ಉದಾಹರಣೆಯಾಗಿ ಯಶವಂತ್ ಇವತ್ತು ಆ ಸಾಲಿನಲ್ಲಿ ಇರೋದಕ್ಕೆ ಅರ್ಹನಾಗಿದ್ದಾರೆ. ಕನ್ನಡ ಏನೇ ಕುಣಿದಾಡುವುದೆನ್ನದೇ ಕನ್ನಡ ಏನೇ ಕಿವಿ ನಿಮಿರುವುದು, ಎಂತ ಸಾಲು. ಹಾಗಾಗಿ ಕನ್ನಡಿಗರ ಮೇಲೆ ಬೇರೆ ಭಾಷೆಗಳು ತನ್ನ ಅಸ್ತಿತ್ವವನ್ನು ಸಾಧನೆ ಮಾಡ್ತಕ್ಕಂತಹ ವಿಚಾರವನ್ನು ನಾವೆಲ್ಲ ಕಂಡಿದ್ದೀವಿ. ಕನ್ನಡದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಚಲನಚಿತ್ರವೇ ಸಾರ್ವಭೌಮ ಆಗಬೇಕಾಗಿದೆ. ಸಿನಿಮಾ ಯಶವಂತ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ಸಿನಿಮಾ ಮಾಡೋದೇ ಫಸ್ಟ್ ಫೇಸ್ ಆಫ್ ಅಚೀವ್ಮೆಂಟ್. ಯಾಕಂದ್ರೆ ಸಾಕಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ, ಕಾರಣಾಂತರಗಳಿಂದ ಅದು ಸಿನಿಮಾಗಳು ಮುಗಿಯೋದಿಲ್ಲ. ಅಂಡ್ ಇದು ಮುಗಿಸಿ ಇಲ್ಲಿವರೆಗೂ ಎಲ್ಲರಿಗೂ ತಲುಪಿಸ್ತಾ ಇದ್ದೀರಾ, ಒಳ್ಳೇದಾಗ್ಲಿ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಚೇತನ್ ಅವರು, ಬಿಕಾಸ್ ಇಷ್ಟೊತ್ತು ನೋಡಿರೋ ಎಲ್ಲ ಸಾಂಗ್ಗಳು ಡಿಫ್ರೆಂಟ್ ಜಾನರ್ಸ್ ಅಲ್ಲಿ ಮಾಡಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ಫಸ್ಟ್ ಈ ಸಿನಿಮಾ ಬಗ್ಗೆ ನಾನು ನೋಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಾಂಗ್ ರೆಕಾರ್ಡಿಂಗ್ ನ ಅವರು ವರ್ಚುವಲ್ ಮೋಡಲ್ ಮಾಡಿದ್ರು. ಸೊ ಅದು ತುಂಬಾ ವಿಭಿನ್ನವಾಗಿ ಅನಿಸ್ತು. ನಾವು ತುಂಬಾ ಮೂವಿಯಲ್ಲಿ ಆಕ್ಟ್ ಮಾಡ್ತೀವಿ, ಆದ್ರೆ ಕಷ್ಟ ಏನು ಅಂತ ನಮಗೆ ಗೊತ್ತಿದೆ. ಓಕೆನಾ? ಹಾ, ಓಕೆನಾ? ಓಕೆನಾ? ಓಕೆ, ಇವಾಗ ನೋಡ್ಕೊಂಬಿಡಿ ಸರ್ ಇನ್ನೊಂದು ಟೈಮ್. ನಾನ್ ಪೋಲಿನ ಚಿತ್ರದಲ್ಲಿ ಹೀರೋ ಆಗಿ ಡೈರೆಕ್ಟರ್ ಆಗಿ ವರ್ಕ್ ಮಾಡೋದು ಸುಮ್ಮನೆ ಅಲ್ಲ. ಯಾಕೆಂದ್ರೆ ನಾವು ಆರ್ಟಿಸ್ಟ್ ಆಗಿ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತು ನಮಗೆ. ಆಮೇಲೆ ನಿಮ್ಗೆಲ್ಲ ಗೊತ್ತು ಮೀಡಿಯಾದಲ್ಲಿ ಇರೋರಿಗೆ ಎಲ್ರಿಗೂ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅಂತ. ಬಟ್ ಎರಡನ್ನೂ ನೀಟಾಗಿ ಕ್ಯಾರಿ ಮಾಡಿದ್ದಾರೆ. ಒಳ್ಳೇದಾಗುತ್ತೆ ಬ್ರದರ್. ಓಕೆನಾ? ಮೊದಲನೇದಾಗಿ ಪ್ರೊಡ್ಯೂಸರ್ ತಂದೆಯವ್ರಿಗೆ ಸರ್ ತುಂಬ ಹೃದಯ ಧನ್ಯವಾದಗಳು. ನಿಮ್ಮ ಮಗನ ಇಲ್ಲಿಗ ಕನಸನ್ನ ನೀವು ಈಡೇರಿಸ್ತಾ ಇದ್ದೀರಾ, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಎಲ್ರಿಗೂ ಈ ತರ ತಂದೆ ಸಿಗಲ್ಲ, ನಿಮ್ಗೆ ಸಿಕ್ಕಿದ್ದಾರೆ, ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅವ್ರಿಗೆ ಗೌರವ ಕೊಡಿ. ಓಕೆನಾ? ಒಂದು ಮೂವಿ ಸಕ್ಸಸ್ ಆಗ್ಬೇಕು ಅಂದ್ರೆ ಸುಮ್ಮನೆ ಅಲ್ಲ, ಅದಕ್ಕೆ ಮೊದಲನೇದು ಸ್ಟೆಪ್ ಏನು ಅಂದ್ರೆ ನಾವು ಕತೆ ಯಾವ ತರ ಮಾಡ್ತೀವಿ, ಔಟ್ಪುಟ್ ಯಾವ ತರ ಕೊಡ್ತೀವಿ ಅನ್ನೋದನ್ನ ತುಂಬಾ ಮ್ಯಾಟರ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬರೋದು ನಮ್ಮ ಮೀಡಿಯಾದವರು. ಸರ್ ನಿಮ್ಮೆಲ್ರಿಗೂ ತುಂಬಾ ಹೃದಯದಲ್ಲಿ ಕೇಳ್ಕೊಂತ ಇದೀವಿ. ನಾನ್ ಪೋಲಿನ ಸಿನಿಮಾನ ತುಂಬಾ ಅದ್ಭುತವಾಗಿ ವರ್ಣನೆಯಾಗಿ ಟಿವಿಯಲ್ಲಿ ತೋರಿಸಿ ಜನಗಳಿಗೆ ತಿಳಿಸಿ. ಯಾಕೆಂದ್ರೆ ನೀವಿಲ್ಲದೆ ಯಾವುದೇ ಮೂವಿ ಕೂಡ ಪಬ್ಲಿಸಿಟಿ ಆಗಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನ ಇದರಲ್ಲಿ. ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಇದೇ ತರ ಇನ್ನೂ ಮುಂದೆ ದೊಡ್ಡ ದೊಡ್ಡ ಈವೆಂಟ್ ಗಳೆಲ್ಲ ಮಾಡ್ತೀವಿ, ನಿಮ್ಮ ಸಪೋರ್ಟ್ ಇದೇ ತರ ಇರಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್, ಆಲ್ ದಿ ಬೆಸ್ಟ್. ಫೋರ್ಡ್ ಕಾಣ್ತಲ್ಲ, ಬ್ಯಾಕ್ ಕಾಣ್ತಾ ಇದೆ.
ಸ್ವಲ್ಪ ಸರ್ ಓಕೆ. ಚಿತ್ರನ ನಟಿಸ್ತಾ ಇದ್ದಾರೆ. ನಾನು ತುಂಬ ದೂರ ಇದ್ದೆ, ಬರೋ ಸ್ವಲ್ಪ ತಡ ಆಯಿತು. ಆದರೂ ಬರೋದ ಬೇಡ ಅಂತ ಒಂದು ಮಾತು ಕೇಳಿದೆ, ಇಲ್ಲೆಲ್ಲ ಬಂದ್ಬಿಡಿ ಅಂತಂದರು. ಸರಿ ಬಂದಿದ್ದೀನಿ. ಅದರಿಂದ ನಿಮ್ಮೆಲ್ಲರಿಗೂ ನಾನು ಕ್ಷಮೆ ಯಾಚಿಸಿ ಈ ಚಿತ್ರ ಯಶಸ್ವಿ ಆಗಲಿ. ಈ ಚಿತ್ರದ ಈ ಪೂರ್ತಿ ಸಾರಾಂಶ ನನಗೆ ಗೊತ್ತಿಲ್ಲ, ಆದರೂ ಚಿತ್ರ ಮಾಡಬೇಕನ್ನೋ ಒಂದು ಧೈರ್ಯ, ಹುಮ್ಮಸ್ಸು ನಮ್ಮ ಮೂರ್ತಿ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಮತ್ತು ಈ ಚಿತ್ರತಂಡ ಪೂರ್ತಿ ಭಾಳಷ್ಟು ಶ್ರಮ ವಹಿಸಿದೆ ಅಂತ ನಾನು ಭಾವಿಸ್ತೇನೆ. ಮತ್ತು ಇದರಲ್ಲಿರ್ತಕ್ಕಂಥ ನಟರಿರ್ಬೋದು, ತಾಂತ್ರಿಕ ಸಿಬ್ಬಂದಿ ಇರ್ಬೋದು, ಎಲ್ಲರೂ ಇದರಲ್ಲಿ ಹೆಚ್ಚಿನ ಪಾತ್ರ ವಹಿಸಿದ್ದಾರೆ. ಈ ಇದಕ್ಕೆ ನಾನು ಹೆಚ್ಚಿಗೆ ಮಾತಾಡದೆ ಇದನ್ನು ಶುಭ ಹಾರೈಸಿ ಈ ಚಿತ್ರ ಯಶಸ್ವಿ ಆಗಲಿ. ಇವತ್ತು ಏನು ಆಡಿಯೋದಲ್ಲಿ ಲಾಂಚ್ ಆಗಿದೆ, ಇದು ಯಶಸ್ವಿ ಕಾರ್ಯಕ್ರಮ ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಎಲ್ರಿಗೂ ಸಾರಿ ಯಾರೇ ಬಿಟ್ಟಿರೋ ಬೇಜಾರು ಮಾಡ್ಕೊಂಡ್ಬಿಡಿ, ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಸ್ವಾಗತಗಳು. ಮೊದಲನೇದಾಗಿ ನಾನ್ ಪೋಲಿ. ಇದು ಆ್ಯಕ್ಚುಲಿ ಕತೆ ನಾವು ಶುರು ಮಾಡ್ಬೇಕಾದ್ರೆ ನಾವು ಆ್ಯಕ್ಚುಲಿ ಸಿನಿಮಾ ಮಾಡಬಾರ್ದು, ಲೈಕ್ ಶಾರ್ಟ್ ಮೂವಿ ಮಾಡಬೇಕು ಅಂತ ಬಂದಿತ್ತು ಮೊದಲನೇದಾಗಿ. ಯಾಕಂದರೆ ನಾನು ಮುಂಚೆ ಶಾರ್ಟ್ ಮೂವೀಸ್ ಮಾಡ್ತಿದ್ದೆ, ಮತ್ತು ಸಿನಿಮಾ ರಂಗದಲ್ಲೂ ಇದ್ದೆ, ಒಂದಷ್ಟು ಡಿಪಾರ್ಟ್ಮೆಂಟಲ್ಲಿ ನಾನು ವರ್ಕ್ ಮಾಡಿದೆ. ಸೊ ಅನುಭವಗಳನ್ನೆಲ್ಲ ನಾನು ತಿಳ್ಕೊಳ್ತಿದ್ದೆ. ಲೈಕ್ ನಾವು ಸಿನಿಮಾ ಮಾಡಬೇಕು ಅಂತ ಬಂದಾಗ ಇಲ್ಲಿ ಭಾರ್ಗವ್ ಅನ್ನೋರು ಅವ್ರು ಬಂದಿಲ್ಲ ಆ್ಯಕ್ಚುಲಿ. ಅವ್ರ ಆ್ಯಕ್ಚುಲಿ ನನಗೆ ಸಿನಿಮಾ ಎಡಿಟರು. ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ, ಸೊ ಓಕೆ ಸರ್ ಮಾಡೋದೇ ಮಾಡ್ತೀರಾ, ಶಾರ್ಟ್ ಮೂವಿಲಿ ಏನಕ್ಕೆ ಇರ್ತೀರಾ, ಬನ್ನಿ ಸಿನಿಮಾ ರಂಗಕ್ಕೆ ಬನ್ನಿ, ಸಿನಿಮಾ ಮಾಡಿ ಅಂತ ಅವರು ಹೇಳಿದ್ರು. ಸರ್ ಸಿನಿಮಾ ರಂಗಕ್ಕೆ ಬರ್ತೀನಿ, ಓಕೆ ಸಿನಿಮಾ ಮಾಡ್ತೀನಿ, ಓಕೆ ನನಗೆ ಟೀಮ್ ಇಲ್ಲ, ಇಲ್ಲಿ ನಾನು ಒಬ್ಬನೇ ಇಂಡಿವಿಜುವಲ್ ಆಗಿದ್ದೀನಿ, ನನಗೆ ಟೀಮ್ ಇಲ್ಲ, ನಾನು ಡಿಪಾರ್ಟ್ಮೆಂಟ್ಗಳು ನನಗೆ ಪರಿಚಯ ಇಲ್ಲ, ನಾನು ಹೇಗೆ ಬರಲಿ ಸಿನಿಮಾ ರಂಗಕ್ಕೆ, ಹೇಗೆ ಬರಲಿ, ನನಗೆ ಅದ್ರ ಅನುಭವ ನನಗಿಲ್ಲ ಅಂತಂದಾಗ ಅವರು ನನಗೆ ಟೀಮ್ನ ಪರಿಚಯ ಮಾಡಿಕೊಟ್ರು. ನನಗೆ ಮೊದಲನೇದಾಗಿ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಕೀರ್ತಿ ಸರ್. ಇವ್ರು ಆ್ಯಕ್ಚುಲಿ ಇವ್ರು ಬಂದಾಗಿಂದ ಒಳ್ಳೆ ಗೈಡೆನ್ಸ್ ಕೊಟ್ಟರು. ಸಿನಿಮಾ ಹೇಗೆ ಮಾಡಬೇಕು, ಸಿನಿಮಾ ರಂಗಕ್ಕೆ ಹೇಗೆ ಬರಬೇಕು, ಕಥೆನ ಹೇಗೆ ಮಾಡಬೇಕು, ಸ್ಕ್ರೀನ್ ಪ್ಲೇ ಹೇಗೆ ಮಾಡಬೇಕು, ಡೈಲಾಗ್ಸ್ ಹೇಗೆ ಬರೀಬೇಕು, ಶೂಟ್ ಹೇಗೆ ಮಾಡಬೇಕು, ಪ್ರತಿಯೊಂದು ವಿಚಾರದಲ್ಲೂ ನನಗೆ ಗೈಡೆನ್ಸ್ ಕೊಟ್ಟರು. ಥ್ಯಾಂಕ್ ಯು ಸರ್. ಡೈರೆಕ್ಟ್ ಸಿನಿಮಾ ವಿಚಾರಕ್ಕೆ ಬಂದಿರ್ತೇನೆ. ನಾನ್ ಪೋಲಿ ಅನ್ನೋ ಸಿನಿಮಾ ಒಂದು ಇಬ್ಬರು ಹುಡುಗರು, ಲೈಕ್ ಒಂದು ಹುಡುಗ ಲೈಕ್ ರಿಚ್ ಆಗಿರ್ತಾನೆ, ಇನ್ನೊಂದು ಹುಡುಗ ತುಂಬ ಪೂರ್ ಆಗಿರ್ತಾನೆ. ಒಬ್ರಿಗೆ ಇಬ್ರು ಕೂಡ ಸಿಂಗಲ್ ಪೇರೆಂಟ್ ಹುಡುಗರು, ಒಬ್ಬನಿಗೆ ತಾಯಿ ಇರಲ್ಲ. ಸೊ ಅವನಿಗೆ ತಾಯಿ ವ್ಯಾಲ್ಯೂ ಏನು ಅನ್ನೋದು ಗೊತ್ತಿರುತ್ತೆ, ಬಟ್ ತಾಯಿ ಇರೋಂಥ ಹುಡುಗನಿಗೆ ತಾಯಿ ವ್ಯಾಲ್ಯೂ ಗೊತ್ತಿರಲ್ಲ. ಇಲ್ಲಿ ಆಕ್ಚುಲಿ ತಾಯಿ ವ್ಯಾಲ್ಯೂ ಏನು ಅನ್ನೋದನ್ನ ನಾವು ತೋರ್ಸಕ್ ಹೋಗಿದ್ದೀವಿ ಒಂದು. ಮತ್ತೆ ಫ್ರೆಂಡ್ಶಿಪ್ ಬಾಂಡ್, ಒಬ್ಬ ಹುಡುಗ ಅವನ್ ಬಾಲ್ಯದ ಗೆಳೆತನನ ಹೇಗೆ ಕೊನೆವರೆಗೂ ಕಾಪಾಡ್ಕೊಳ್ತಾನೆ, ಅವನು ಅದನ್ನ ಕಾಪಾಡೋದಕ್ಕೆ ಅವ್ನು ಏನೇನು ಸ್ಟ್ರಗಲ್ ಮಾಡ್ತಾನೆ, ತಾಯಿ ಕಳ್ಕೊಂಡಾಗ ಅವ್ನು ಏನೇನು ಫೇಸ್ ಮಾಡ್ತಾನೆ ಅನ್ನೋದೇ ನಾನ್ ಪೋಲಿ. ಇಲ್ಲಿ ನಾನ್ ಪೋಲಿ ಅಂದಿದ ತಕ್ಷಣ ಎಲ್ರಿಗೂ ಪೋಲಿತನ ಇರುತ್ತೆ, ಲೈಕ್ ನೋಡ್ಬೋದಾ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾ ಅನ್ನೋದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ಆ ಥರದ್ದು ಏನೂ ಇರಲ್ಲ. ಪೋಲಿ ಅಂತಂದ್ರೆ ಒಂದು ಹುಡುಗ ಕಾಲೇಜಿಗೆ ಹೋಗಿ ಅಂತ ಮನೆಯಿಂದ ಕಳಿಸ್ಕೊಡ್ತಾರೆ. ಬಟ್ ಆ ಹುಡುಗ ಕಾಲೇಜ್ಗೆ ಹೋಗ್ತಾನ, ಅವನು ಏನು ಮಾಡ್ತಾನೆ, ಅವನ ಸವಾಸ ಏನಾಗುತ್ತೆ ಅನ್ನೋದು ಈ ಅವನ ಪೋಲಿತನನ ತೋರಿಸಿದೀವಿ. ಅದಕ್ಕೆ ನಾನ್ ಪೋಲಿ ಅನ್ನೋ ಟೈಟಲ್ ಇಟ್ಟಿದ್ದೀವಿ. ಸೊ ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಮದರ್ ಸೆಂಟಿಮೆಂಟ್ ಇರುವಂಥ ಸಿನಿಮಾ, ಒಂದೊಳ್ಳೆ ಫ್ರೆಂಡ್ಶಿಪ್ ಬಾಂಡ್ ಇರುವಂಥ ಸಿನಿಮಾ, ಹಾಗೆ ಒಂದು ಬಿಟ್ ಲೈಕ್ ಹೀರೋ ಹೀರೋಯಿನ್ ಲವ್ ಸೀಕ್ವೆನ್ಸಸ್ ಇರುತ್ತೆ. ಬಟ್ ಆ ಫ್ಯಾಮಿಲಿ ನೋಡ್ದಿರೋಂಥದ್ದು ಯಾವುದೂ ಇಲ್ಲ. ಸೊ ಎಸ್, ಈಗ ಸಾಂಗ್ಸ್ ಕೇಳಿದ್ದೀರಾ, ಎಲ್ಲ ವಿಭಿನ್ನವಾಗಿ ಬಂದಿದೆ. ಯಾರೇ ಕೇಳಿದ್ರು ಈ ಸಾಂಗ್ಸು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತಿದ್ದಾರೆ. ನನ್ನ ಇಡೀ ಚಿತ್ರ ಟೆಕ್ನಿಷಿಯನ್ಗೆ, ಎಸ್ಪೆಷಲಿ ನಮ್ಮ ಭಾರ್ಗವನವರು ಒಬ್ಬರು ಕಾಣ್ತಿಲ್ಲ, ಬಟ್ ಬಂದಿಲ್ಲ ಅನಿಸುತ್ತೆ. ಜೊತೆಗೆ ನಮ್ಮ ಚಿತ್ರದ ನಾಯಕಿ ಕೂಡ ಬಂದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಡೈರೆಕ್ಟರ್ ಹೇಳ್ತಾರೆ ನೆಕ್ಸ್ಟು. ಈಗ ಆಲ್ರೆಡಿ ಕತೆ ಬಗ್ಗೆ ಆಲ್ರೆಡಿ ಹೇಳ್ಬಿಟ್ರು ಡೈರೆಕ್ಟ್ರು. ಇನ್ನು ಕತೆ ಬಗ್ಗೆ ನಾನು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ.
ಮೊದಲಿಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾವು ಶೂಟ್ ಮಾಡಬೇಕಾದ್ರೂ ಅಷ್ಟೇ ಒಂದು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಬ್ಯೂಟಿಫುಲ್ ಆಗಿ, ಈಗ ನಾವು ಶಾರ್ಟ್ ಕಂಪೋಸ್ ಮಾಡಬೇಕಾದ್ರೂ ಅಷ್ಟೇ ನೀಟಾಗಿ ಕಂಪೋಸ್ ಮಾಡ್ತಿದ್ವಿ. ಎಲ್ಲಾದರೂ ಒಂಚೂರು ಮಿಸ್ ಆಯಿತು ಅಂತ ಅಂದರೆ ಡೈರೆಕ್ಟ್ ನಾವು ಡಿಸ್ಕಸ್ ಮಾಡ್ತಿದ್ವಿ, ಇಲ್ಲ ಈಗ ಮಾಡೋಣ ಅಂತ. ಆದರೆ ಕೊನೆ ಒಂದು ಕ್ಲೈಮ್ಯಾಕ್ಸ್ ಫೈಟಿಗೆ ಮಾತ್ರ ಒಂದು ಸ್ಟ್ರಗಲ್ ಮಾಡಿದ್ವಿ. ಅದ್ಭುತವಾಗಿ ಬಂದಿದೆ ಕ್ಲೈಮ್ಯಾಕ್ಸ್ ಫೈಟು. ಅದು ಎಲ್ಲಿ ಬೆಂಗಳೂರಲ್ಲೇ ಆಚಾರ್ಯಕಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಒಂದು ಪುಟ್ಟ ಕಾಡಿದೆ, ನನಗೆ ಆ್ಯಕ್ಚುಲಿ ಆ ಫಾರೆಸ್ಟ್ ಇರೋದೇ ಗೊತ್ತಿರಲಿಲ್ಲ. ನಾವು ಆ್ಯಕ್ಚುಲಿ ಅದು ಬೇರೆ ಶಿವಮೊಗ್ಗ ಇಲ್ಲಾಂದರೆ ಚಿಕ್ಕಮಂಗ್ಳೂರು ಈ ಥರ ಎಲ್ಲರೂ ಹೋಗಿ ಶೂಟ್ ಮಾಡ್ಕೊಬರೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಿದ್ವಿ. ಅವಾಗ ಈ ನಮ್ಮ ಡೈರೆಕ್ಟ್ರು ಯಶವಂತ್ ಅವರಿಗೆ ಅಲ್ಲಿ ಲೊಕೇಶನ್ ಗೊತ್ತಿರೋದ್ರಿಂದ ಸರ್ ನೀವು ಒಂದ್ಸಲಿ ಬಂದು ನೋಡಿ ಅಂತಂದರು. ಸೊ ನಮಗೇನು ಭಯ ಅಂದರೆ ಸಿಟಿನಲ್ಲಿ ಒಂದು ಫ್ರೇಮ್ ಇಟ್ಟರೆ ಎಲ್ಲಿ ಬ್ಯಾಕ್ ಸೈಡಲ್ಲಿ ಸಿಟಿ ಕಂಡುಬಿಡ್ತು ಅಂತ ಭಯ ಇತ್ತು. ಬಟ್ ಅಲ್ಲಿ ಅಷ್ಟು ದೊಡ್ಡದಾಗಿ ಒಂದು ಫಾರೆಸ್ಟ್ ಇರುತ್ತೆ ಗೊತ್ತಿರಲಿಲ್ಲ. ಒಂದು ಎಫರ್ಟ್ ಹಾಕಿ ತುಂಬ ಸ್ಟ್ರಗಲು. ಅದ್ರ ಒಳಗಡೆ ತುಂಬ ಏನಂತಾರಲ್ಲ, ಕೆಳಗಡೆ ಆ ಬಿದಿರುಗಳು ಎಲ್ಲ ಚುಚ್ಚೋದು ಆ್ಯಕ್ಚುಲಿ ಫೈಟು. ಒಬ್ಬ ಫೈಟ್ರನ್ನ ಕೆಳಗಡೆ ಬೀಳಿಸ್ಬೇಕಾದ್ರೂ ಭಯ ಆಗ್ತಿತ್ತು. ನಮ್ಮ ಫೈಟ್ ಮಾಸ್ಟ್ರು ಕೂಡ ಬಂದಿಲ್ಲ ಇವತ್ತು. ತುಂಬ ವೆರೈಟಿಯಾಗಿ ಕಂಪೋಸ್ ಮಾಡಿದ್ರು ಮಾಸ್ಟ್ರು, ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ಸಿನಿಮಾ ನನಗೆ ಬಂದಿದೆ, ನಮ್ಮ ಅವಾಗ ಹೇಳಿದ್ರು ಡೈರೆಕ್ಟ್ರು ಭಾರ್ಗವ್ ಅಂತ. ಭಾರ್ಗವ್ ಆ್ಯಕ್ಚುಲಿ ಬ್ಯೂಟಿಫುಲ್ ಟೆಕ್ನಿಷಿಯನ್ನು, ಒಳ್ಳೆ VFX ಆಗಲಿ DI ಆಗಲಿ ಎಡಿಟಿಂಗ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಟೆಕ್ನಿಷಿಯನು. ಇವತ್ತು ಮಿಸ್ ಆಗಿದ್ದಾರೆ ಅಷ್ಟೇ. ಇನ್ನು ನಮ್ಮ ಚಿತ್ರದಲ್ಲಿ ದೇವರಾಜ್ ಅವರು ವಿಭಿನ್ನವಾಗಿ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ. ನೋಡೋದಕ್ಕೆ ಮಾತ್ರ ಈಗ ಕಾಣ್ತಾರೆ. ಈ ಗೆಟಪ್ಪನ್ನ ಏನು ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿ ಒಂದು ವಿಭಿನ್ನವಾಗಿ ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಹಾಗೆ ಫೋಟೋಗ್ರಫಿಗೆ ಚೆನ್ನಾಗಿದೆ, ನನಗೂ ಒಂದು ಒಳ್ಳೆ ಸ್ಕೋಪ್ ಇದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ಸಿನಿಮಾ ಮಾಡಿದ್ದೀವಿ. ಬ್ಯೂಟಿಫುಲ್ ಕಂಟೆಂಟು. ಥ್ಯಾಂಕ್ ಯು. ಸೊ ಅಲ್ಲಿಂದ ನಮ್ಗೆಲ್ಲ ಫ್ರೆಂಡ್ಶಿಪ್ ಬಿಲ್ಡ್ ಆಯಿತು. ಯಶುಬ್ರು ಮತ್ತು ಮೋಹನ್ ಎಲ್ಲ ಸಿಕ್ಕಿದ್ರು. ಸೊ ಈ ಥರ ಮೂವಿ ಮಾಡಬೇಕು ಅಂದಾಗ, ಮ್ಯೂಸಿಕ್ ಮಾಡಬೇಕು ಅಂತ ಸ್ಟಾರ್ಟ್ ಆದಾಗ, ಅದೇ ಯಶುಬ್ರು ಆಗಲೇ ಹೇಳಿರ್ತಾರೆ ಶಾರ್ಟ್ ಮೂವಿ ಥರ ಸ್ಟಾರ್ಟ್ ಮಾಡಿದ್ದು. ಆಗ ಫಸ್ಟ್ ಕಂಪೋಸ್ ಮಾಡಿದ್ದು ಯಾರೇ ಒಂದೇ ಸಾಂಗು. ಫಸ್ಟ್ ರೊಮ್ಯಾಂಟಿಕ್ ಸಾಂಗ್ ಏನಿದೆ ಅದೊಂದೇ ಕಂಪೋಸ್ ಮಾಡಿದ್ದು. ಲೇಟರ್ ಆನ್ ಮೂವಿನೂ ದೊಡ್ಡದಾಯಿತು, ಸೊ ಸಾಂಗ್ಸ್ ಪ್ಯಾಕೇಜ್ ದೊಡ್ಡದಾಯಿತು. ಸೊ ನಂಗೆ ಏನು ಖುಷಿ ಇದೆ ಅಂದರೆ, ಸೊ ಎಲ್ಲ ಈ ಟೀಮಲ್ಲಿ ಇರೋರೆಲ್ಲ ನಮ್ಮ ಏಜ್ ಗ್ರೂಪ್ ಆಗಿರೋದ್ರಿಂದ ನನಗೆಲ್ಲೂ ಪ್ರೆಷರ್ ಅನಿಸಿಲ್ಲ. ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇತ್ತು ಕಂಪ್ಲೀಟ್ ಆಗಿ. ಮತ್ತೆ ನಮ್ಮ ಡೈರೆಕ್ಟರ್ ಯಶುಬ್ರು ನನ್ನ ಮೇಲೆ ಯಾವತ್ತು ಕೌಂಟು ನಂಗೆ ಇದೇ ಥರ ಸಾಂಗ್ ಬೇಕು ಅದೇ ಥರ ಸಾಂಗ್ ಬೇಕು ಅಂತ ಫೋರ್ಸ್ ಮಾಡಿಲ್ಲ. ಬ್ರೋ ನೀವು ಮಾಡಿ, ನಂಗೆ ಗೊತ್ತು ಚೆನ್ನಾಗಿ ಮಾಡ್ತೀರಾ ಅಂದರು. ಸೊ ಅವ್ರ ಎಕ್ಸ್ಪೆಕ್ಟೇಷನ್ಸ್ ನಾನು ರೀಚ್ ಮಾಡಿದ್ದೀನಿ ಅನ್ಕೊಂತೀನಿ. ಸೊ ಈಗ ನೀವು ಸಾಂಗ್ ಕೇಳಿದ್ದೀರಾ, ಹೇಗೆ ಅನ್ನಿಸ್ತು ಅಂತ ನೀವು ಹೇಳಬೇಕು. ಮತ್ತೆ ಸಾಂಗ್ A2 ಮ್ಯೂಸಿಕಲ್ ರಿಲೀಸ್ ಆಗಿದೆ, ಯಾರೇ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಯಾರೇ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಸಾಂಗ್ಸ್ ಬರ್ತಾ ಇರುತ್ತೆ, ಮೂವಿ ರಿಲೇಟೆಡ್ ಸಾಂಗ್ಸ್. ಸೊ ಎಲ್ಲರೂ ಶೇರ್ ಮಾಡಿ, ಲವ್ ಅಂಡ್ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನಮಗೆ ತುಂಬ ನರ್ವಸ್ ಆಗಿದ್ರು, ಬಟ್ ನಾನು ನರ್ವಸ್ ಆಗಿಲ್ಲ, ಬಿಕಾಸ್ ನಾನು ವಿಲ್ಲನು. ನಾವು ಯಾವಾಗಲೂ ರೂಲ್ಸ್ ಬ್ರೇಕ್ ಮಾಡ್ತೀವಿ, ಸೊ ನಮ್ಗೆ ಭಯ ಇರಲ್ಲ. ಸೊ ಈ ಒಂದು ಸಿನಿಮಾದಲ್ಲಿ ನಾನು ಎಲ್ಲರ ನಮ್ಮ ಚಿತ್ರತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮ್ಮ ಚಿತ್ರತಂಡ ಎಲ್ಲ ಹೊಸಬರಾಗಿದ್ರು ನಮ್ಮ ಒಂದು ಡೆಡಿಕೇಶನ್, ನಮ್ಮ ಒಂದು ಹಾರ್ಡ್ ವರ್ಕ್, ನಮ್ಮ ಒಂದು ಕಮಿಟ್ಮೆಂಟ್ ನೀವು ಚಿತ್ರ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ನಾವು ಹೊಸಬರು ಅಂತ ನಿಮ್ಗೆ ಎಲ್ಲೂ ಕಾಣಲ್ಲ. ಒಂಥರ ಎಕ್ಸ್ಪೀರಿಯನ್ಸ್ ಥರ ನಿಮಗೆ ಗೋಚರ ಆಗುತ್ತೆ. ಅಷ್ಟೊಂದು ಎಫರ್ಟ್ ಹಾಕಿದ್ದೀವಿ. ನಮ್ಮ ನಿರ್ದೇಶಕ, ನಮ್ಮ ಹೀರೋ ಆಗಿರುವಂಥ ಯಶವಂತ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಮೂರ್ತಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೂರ್ತಿ ಸರ್ ಹಾಗೂ ಮಿಸಸ್ ಮೂರ್ತಿ ಅವರು, ಅಮ್ಮ ಅವರು ನಮ್ಮ ಪ್ರೊಡಕ್ಷನ್ ಟೈಮಲ್ಲಿ ಕೂತ್ಕೊಂಡಿದ್ದಾರೆ. ಅವರೊಬ್ಬರೇ ಮಗಲ್ಲ, ನಮ್ಮೆಲ್ಲರೂ ಮಗನ ಥರ ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ. ಸೊ ಯಾವುದೇ ಕೊರತೆ ಆಗದಂತೆ, ಯಾವುದೇ ಕಷ್ಟಗಳಾಗದಂತೆ ಈ ಒಂದು ಚಿತ್ರತಂಡವನ್ನು ನಾವು ಯಶಸ್ವಿಯಾಗಿ ನಮ್ಮ ಶೂಟಿಂಗ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿ ಈಗ ಆದಷ್ಟು ಬೇಗ ಪ್ರೇಕ್ಷಕ ಪರಮಾತ್ಮನ ಪಾದಕ್ಕೆ ಈ ಮೂವಿನ ಇಡ್ತಾ ಇದ್ದೀವಿ. ಸೊ ಕನ್ನಡ ಚಿತ್ರರಸಿಕರಾದ ತಾವೆಲ್ಲ ದಯವಿಟ್ಟು ನಮ್ಮನ್ನು ಹರಿಸಿ ಆಶೀರ್ವದಿಸಬೇಕು ಅಂತ ನಮ್ಮ ಚಿತ್ರತಂಡದ ಪರವಾಗಿ ಮತ್ತೊಮ್ಮೆ ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. Person into that crowd for a long time. So this is the first time I am into the stage. So I am very honored to be here. Thank you everyone. Thank you Moki. He visited one day while doing the score and I was scared. Maybe he is coming to hit me or something like that. Suddenly I can see a lot of people behind me. But later I got to know that he is a producer as well as Yash Bro's father. And I was so scared until he speak anything. When he spoke, no, he was like, yes, okay, do well, like that. So I got cool. And thank you so much, and thank you everyone. And I hope I can speak in Kannada in my next movie or any press meet. And thank you so much for the support, and I love Kannada. ನನ್ನ ಪಾತ್ರ ಒಂದು ಕಳ್ಳನ ಆಯಿತು ಇಲ್ಲ ಅಷ್ಟೇ, ಡೀಟೇಲ್ಸ್ ಏನಿಲ್ಲ ಜಾಸ್ತಿ ಕೊಟ್ಟವ್ರು. ಓಕೆ,
ಓಕೆ, ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬ ಕಷ್ಟಪಟ್ಕೊಂಡು ಇಲ್ಲಿ ಗಂಟ ಬಂದಿದ್ದೀವಿ. ಸೊ ಎಲ್ಲರೂ ಆಡಿಯೋ ನೋಡಿದ್ದೀರಾ ಆ್ಯಂಡ್ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಮಮ್ಮಿ ಬರ್ಡೇ. ಹಾರ್ಟಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ್ಯಂಡ್ ಇವಾಗ ಏನು ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿದ್ದೀರೋ, ನಮ್ಮ ಮೂವಿ ಸಕ್ಸಸ್ ಆಗೋ ಗಂಟನೂ ಇದೇ ರೀತಿ ಸಪೋರ್ಟ್ ಇರಬೇಕು. ಅದೊಂದು ನನ್ನ ಕಡೆಯಿಂದ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಎಲ್ರಿಗೂ ಥ್ಯಾಂಕ್ ಯು. ನೀವಲ್ಲ, ಈ ಸಿನಿಮಾ ಇಲ್ಲಿ ತನಕ ಏನು ಬಂದಿದೆ, ಇದರಿಂದ ಪಟ್ಟಂಥ ಕಷ್ಟ ನಮ್ಮ ಟೆಕ್ನಿಷಿಯನ್ಸ್ಗೆ ಸಲ್ಲಬೇಕು. ಮೊದಲನೇದಾಗಿ ನಮ್ಮ ಭಾರ್ಗವ್ ಸರು, ನಮ್ಮ ಸಿನಿಮಾದ ಎಡಿಟರ್ಗೆ, ಹಾಗೆ ನಮ್ಮ ಕೀರ್ತಿವರ್ಧನ್ ಸರ್ ಸಿನಿಮಾಟೋಗ್ರಾಫರ್, ಅವ್ರಿಗೆ ಸಲ್ಲಬೇಕು. ಹಾಗೆ ಇಷ್ಟು ಅದ್ಭುತವಾಗಿ ಬರೆದಂಥ ನಮ್ಮ ಸಾಂಗ್ಸು ನಮ್ಮ CEO ಚೇತನ್ ಅವ್ರಿಗೆ ತುಂಬ 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 ಥ್ಯಾಂಕ್ ಯು ಸರ್. ಹಾಗೆ ನನ್ನ ಫೇವ್ರೆಟ್ ಸಾಂಗ್ ಆದಂಥ ಅಮ್ಮ ಸಾಂಗ್ ಮತ್ತು ಟೈಟ್ ಟ್ರ್ಯಾಕ್ ಬರೆದಂಥ ಜೀವನ್ ಹಾಗೂ ಕೆವಿನ್ಗೆ ತುಂಬ 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 ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಕಲಾವಿದರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೋದು. ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಪ್ರಿಂಟ್ ಮೀಡಿಯಾದವರಿಗೆ ಒಂಚೂರು ಆದಷ್ಟು ಅಂತ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ ಯು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಸಿನಿಮಾ ಇಂಡಸ್ಟ್ರಿ ಒಂಥರ ಸಮುದ್ರ ಇದ್ದಂಗೆ. ಆ ಸಮುದ್ರದಲ್ಲಿ ನಾನು ಎಷ್ಟೊಂದು ಬಿದ್ದಿದ್ವಿ. ನಾವು ಮುಳುಗೋ ಟೈಮಲ್ಲಿ ನಮ್ಮನ್ನು ದಡಕ್ಕೆ ಸೇರಿಸಿದ್ದು ನಮ್ಮ ಪ್ರೊಡ್ಯೂಸರ್ ಆದಂಥ ಮೂರ್ತಿ ಅಂಕಲ್ ಅವರು. ಅವ್ರಿಗೆ ಮಾತಲ್ಲಿ ಎಷ್ಟೇ ಹೇಳಿದ್ರು ಕಮ್ಮಿ. ನಮ್ಮಿಬ್ಬರನ್ನು ಸ್ವಂತ ಮಕ್ಕಳು ಥರ ಅನ್ಕೊಂಡು ನಮ್ಮಿಬ್ಬರನ್ನು ದಡಕ್ಕೆ ಸೇರಿಸಿ ಸಕ್ಸಸ್ ಕಡೆ ಕರ್ಕೊಂಡ್ಬಂದಿದ್ದಾರೆ. ತುಂಬ 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 ಥ್ಯಾಂಕ್ ಯು ಅಂಕಲ್. ಹಾಗೆ ಈ ಸಿನಿಮಾ ಮುಖ್ಯವಾದ ಕಾರಣ ಬಂದು ನಮ್ಮಪ್ಪ. ಅಲ್ಲಿ ಗೊತ್ತಿದೆ ಬನ್ನಿ ಸ್ಟೇಜ್ ಮೇಲೆ ಎಲ್ಲ ಬಂದು ಇಲ್ಲಿ ಸೇರಿದ್ದೀರಲ್ಲ, ಅದಕ್ಕೆ ಮುಖ್ಯ ಕಾರಣ ನಮ್ಮಪ್ಪನೇ. ಅಪ್ಪ, ಈ ಥರ ಒಂದು ಸಿನಿಮಾ ಮಾಡಬೇಕು, ನಮ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲಪ್ಪ ಅಂತ ಹೇಳಿದಾಗ, ಯಾರಿಗೆ ಸಿಗುತ್ತೋ ಇಲ್ವೋ ಗೊತ್ತೇ ಈ ಭಾಗ್ಯ, ಯಾರಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಈ ಭಾಗ್ಯ, ನನಗೆ ಸಿಕ್ಕಿದೆ. ಮಗನೇ, ನೀನು ಸಿನಿಮಾ ಮಾಡಬೇಕಾ, ಮಾಡು, ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಅಂತ ನಿಂತವ್ರು ನಮ್ಮಪ್ಪ. ಏನು ಹೇಳಿದ್ರು ಕಮ್ಮಿನೇ ಅಪ್ಪನ ಬಗ್ಗೆ ಇವತ್ತು. ನಮ್ಮಪ್ಪ ಇವತ್ತು ನಾನ್ ಪೊಲೀಸ್ ಸಿನಿಮಾಗೆ ಮುಹೂರ್ತ ಇಟ್ಕೊಟ್ಟವರು. ಲವ್ ಯು ಅಪ್ಪ. ನೀವಿಲ್ಲ ಅಂದ್ರೆ ಇವತ್ತು ಮೂರು ಅಂತ ಬರ್ತಾ ಇರಲಿಲ್ಲ. ಹಾಗೆ ಮುಹೂರ್ತ ಇಟ್ಕೊಳ್ಳು ನೀವು ಇಬ್ಬರು ಸೇರಿಸಿ ನಮ್ಮನ್ನ ದಡ ಸೇರಿಸಿದ್ದೀರಾ. ತುಂಬ ತುಂಬ ಥ್ಯಾಂಕ್ ಯು ಅಪ್ಪ. ಅಮ್ಮ, ಲವ್ ಯು ಅಮ್ಮ. ನಾನು ಎಲ್ಲ ಹುಡುಗರಿಗೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ತಂದೆನ ಕಳ್ಕೊಂಡಾಗ ಯಾರು ಅಳಕ್ಕೆ ಹೋಗ್ಬೇಡಿ. ಸತ್ತಾಗ ಕಣ್ಣೀರು ಹಾಕ್ಬೇಕಾದ್ರೆ ನಮ್ಮ ತಂದೆ ಇರಲ್ಲ, ಬದುಕಿದಾಗಲೇ ಅವ್ರ ಕಣ್ಣಲ್ಲಿ ನೀರು ಬರ್ದೇ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಜೀವನದಲ್ಲಿ ಯಾರು ಮುಂದೆ ಬರಬೇಕು ಅಂತ ಅನ್ಕೊಂಡಿರ್ತಾರಲ್ಲ ನಮ್ಮಂಥ ಯುವಕರು, ಅವ್ರಿಗೆಲ್ಲ ಇನ್ನೊಂದು ಮಾತು, ನಿಂತ್ಕೊಂಡ್ರೆ ಆಣಿ ಮಳೆ ಥರ ನಿಂತ್ಕೊಳ್ಳಿ. ಯಾವನಾದ್ರೂ ತುಳಿಯಕ್ಕೆ ಬಂದರೆ ಅವನಿಗೆ ಅನಿಸ್ಬೇಕು, ಬೇಡ ಗುರು ಇದು ನಮಗೆ ಡೇಂಜರು ಅಂತ. ಕೊನೆದ ಒಂದು ಮಾತು, ನಮ್ಮಪ್ಪ ಇರ್ಲಿಲ್ಲ ಅಂದಿದ್ರೆ ಇವತ್ತು ನಾನ್ ಪೋಲಿ ಏನೈತಲ್ಲ, ನಾನು ನಿಜವಾಗ್ಲೂ ನಾನ್ ಪೋಲಿ ಆಗ್ಬಿಡ್ತಾ ಇದೆ. ತುಂಬ ತುಂಬ ಥ್ಯಾಂಕ್ ಯು ಎಲ್ಲರಿಗೂ. ಸದಾ ನಿಮ್ಮ ಸಪೋರ್ಟ್ ಹಾಗೂ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಅನಿಸ್ತೈತೆ. ಏನೋ ಹುಡುಗರು ಫಿಲಮ್ ಮಾಡ್ತಾರಂತ ಸ್ಟಾರ್ಟಿಂಗ್ ನನಗೆ ಗೊತ್ತಾದಾಗ ಏನೋ ಮಾಡ್ತಾರೆ, ಮಾಡಲಿ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದಾದಮೇಲೆ ಫೈನಾನ್ಸಿ ಪ್ರಾಬ್ಲಮ್ಮು ಸ್ಟಾರ್ಟಿಂಗು ಇವರು ಬಂದಾದಂಥ ಸಮಯದಲ್ಲಿ ಸ್ವಲ್ಪ ಮುಂದಕ್ಕೆ ತಗೊಂಡೋಗಿ ಆಮೇಲೆ ಅದಾಯಿತು, ಸ್ಟಾಪ್ ಆಗ್ಬಿಡ್ತು. 1 ವರ್ಷ 2 ವರ್ಷ ಸ್ಟಾಪ್ ಆಗ್ಬಿಡ್ತು. ಆಮೇಲೆ ನಾನು ಕೇಳಿದೆ ಏನಾಯ್ತಪ್ಪ ಫಿಲಮು ಅಂತ. ಫೈನಾನ್ಸ್ ಮಾಡೋರು ಯಾರಿಲ್ಲಪ್ಪ, ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ನಾನು ಅದಕ್ಕೆ ಜಾಬ್ಗೆ ಹೋಗ್ತಾ ಇದ್ದೀನಿ ಇಲ್ಲ. ಸರಿ, ಏನೋ ಹುಡುಗರು ಆಸೆ ಪಟ್ಟವ್ರು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಫೈನಾನ್ಸ್ಗೆ ಅದು ಅಮೌಂಟ್ ಹಾಕೋಕ್ಕೆ ನಾನು ಟ್ರೈ ಮಾಡಿದಾಗ ಅದು ಎಲ್ಗೋ ಹೋಗ್ಬಿಡ್ತು. ನನಗೆ ಗೊತ್ತಿಲ್ಲ ಈ ರೇಂಜ್ ಈ ಅಮೌಂಟು ಇಲ್ಲಿವರೆಗೂ ರೀಚ್ ಆಯ್ತದೆ ಅಂತ ಹೇಳ್ಬಿಟ್ಟು ನಾನು
ನನಗೆ ಗೊತ್ತೇ ಇಲ್ಲ ಇಷ್ಟು ನಾನು ಈ ಫಿಲಮ್ ಇಷ್ಟು ಮಾಡ್ತೀನಿ ನನಗೆ ಶಕ್ತಿ ಐತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇಲ್ಲ. ಬಟ್ ಆದ್ರೂ ಕೂಡ ಪ್ರಯತ್ನ ಪಟ್ಕೊಂಡು ಇಲ್ಲಿವರೆಗೂ ದಡಕ್ಕೆ ಸೇರಿಸಿದ್ದೀನಿ. ಈಗ ಈ ಫಿಲಮು ರಿಲೀಸ್ ಮೂಮೆಂಟ್ಗೆ ಅಲ್ಲಿವರೆಗೂ ನಾನು ಪ್ರಯತ್ನ ಮಾಡಿ ತಗೊಂಬಂದಿದ್ದೀನಿ. ಇನ್ನು ಈ ಹುಡುಗರು ಇದ್ದಾರೆ, ಅದೇನೋ ಮಾಡ್ಕೊಳ್ತಾರೆ, ಅದು ಬೇರೆ ವಿಚಾರ. ಮತ್ತು ಇನ್ನೊಂದು ಏನು ಗೊತ್ತಾ, ಇಲ್ಲಿ ಹೇಳಲೇಬೇಕು, ನಮ್ಮ ಲೋಕೇಶ್ ಚಂದ್ರವರು ನಮಗೆ ಸ್ವಂತ ನಮ್ಮ ಮಿಸಸ್ ಅವ್ರ ಅಣ್ಣನೇ. ನಾನು ಪ್ರತಿ ಸರಿ ಅವ್ರ ಹತ್ರ ಚರ್ಚೆ ಮಾಡ್ತೀನಿ, ಯಾಕಂದರೆ ನಾನು ಯಾರ ಹತ್ರನೂ ಏನು ಚರ್ಚೆ ಮಾಡ್ಕೋಗಲ್ಲ. ಈ ಫಿಲಮ್ ಬಗ್ಗೆ ನಾನು ಚರ್ಚೆ ಮಾಡಿದಾಗ ಏನೋ ಹುಡುಗರು ಮಾಡ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು ಅವರು ನನಗೆ ಬೆಂತಟ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಈ ವೇದಿಕೆ ಮೇಲೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎರಡನೇದು, ನನಗೆ ಫೈನಾನ್ಸಿಯಲ್ಲಿ ಸುರೇಶ್ ಅಣ್ಣವರಾಗಲಿ ಮತ್ತು ನಾಗೇಶ್ ಅಣ್ಣವರಾಗಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ರಕ್ಷಣಾ ವೇದಿಕೆ ಸೀನಣ್ಣವರು ನನ್ನ ಬ್ಯಾಕ್ಗ್ರೌಂಡ್ ನಿಂತು ತುಂಬ ನನಗೆ ಬೆಂತಟ್ಟಿದ್ದಾರೆ. ಮತ್ತು ಹೇಳ್ಬೇಕಂದ್ರೆ ವಸಂತ್ ಕುಮಾರ್ ಇದೇ ಭಾಗದವರು, ನನ್ನ ಸ್ವಂತ ಬಾಮ್ಯದ, ಅವರು ಇವತ್ತುವರೆಗೂ ನನ್ನ ಜೊತೆ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದಾರೆ. ಧನ್ಯವಾದಗಳು. ಈಗ ನಿಮಿಷ